ಆ ದಂಪತಿಗಳು ಕಳೆದ 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಿದ್ರು. ತಮ್ಮದೇ ಆದ ಒಂದು ಚಿಟ್ ಫಂಡ್ ಕಂಪನಿಯನ್ನ ಓಪನ್ ಮಾಡಿದ್ರು. ಜನರಿಗೆ ಕಲರ್ ಕನಸು ತೋರಿಸಿ ಅವರಿಂದ ಕೋಟ್ಯಾಂತರ ಹಣ ಇನ್ವೆಸ್ಟ್ ಮಾಡಿಸಿದ್ರು. ಅವರನ್ನ ನಂಬಿ ಕೋಟಿ ಕೋಟಿ ಹಣ ಹಾಕಿದ 400ಕ್ಕೂ ಹೆಚ್ಚು ಕುಟುಂಬ ಇಂದು ಬೀದಿಗೆ ಬೀಳುವಂತಾಗಿದೆ. ಚಿಟ್ ಫಂಡ್ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮ. ಫ್ರಾಡ್ ಕಂಪನಿಯಿಂದ 400 ಜನರಿಗೆ ಉಂಡೆ ನಾಮ. 50 ಕೋಟಿಗೂ ಹೆಚ್ಚು ಹಣ ವಂಚಿಸಿ ಎಸ್ಕೇಪ್. ಹೀಗೆ ಠಾಣೆ ಮುಂದೆ ನಿಂತಿರುವ ಎಲ್ಲಾ ಜನ ನೂರಾರು ಕನಸನ್ನ ಕಂಡಂತವರು. ಮನೆ ಕಟ್ಟಬೇಕು, ಮಕ್ಕಳಿಗೆ ಎಜುಕೇಶನ್ ಕೊಡಿಸಬೇಕು, ಮದುವೆ ಮಾಡಬೇಕು ಅಂತ 1 ರೂಪಾಯಿಯನ್ನು ಕೂಡಿಟ್ಟಿದ್ರು. ಚಿಟ್ ಫಂಡ್ ಕಂಪನಿಯೊಂದನ್ನ ನಂಬಿ ಪಾಪ ಶ್ರಮದ ದುಡ್ಡನ್ನ ಸುರಿದು ಈಗ ಬೀದಿಗೆ ಬಂದಿದ್ದಾರೆ. ಇವರೆಲ್ಲ A&A ಅನ್ನೋ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಆದ್ರೆ ಇದೀಗ 400ಕ್ಕೂ ಹೆಚ್ಚು ಜನರ 50 ಕೋಟಿಗೂ ಹೆಚ್ಚು ಹಣವನ್ನ ತಗೊಂಡು ಕಂಪನಿಯವರು ಎಸ್ಕೇಪ್ ಆಗಿದ್ದಾರೆ. ನೋಡೋದಕ್ಕೆ ಒಳ್ಳೆ ಡೀಸೆಂಟ್ ಫ್ಯಾಮಿಲಿ ರೀತಿ ಕಾಣಿಸುವ ಈ ಐನಾತಿ ಕುಟುಂಬ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಜನರ ನಂಬಿಕೆಯನ್ನ ಗಳಿಸಿತ್ತು. ಇದೀಗ ಹೋಲ್ಸೇಲ್ ಆಗಿ ಎಲ್ಲರ ಕೈಗೆ ಚೊಂಬು ಕೊಟ್ಟು ಕೀನ್ಯಾ ದೇಶಕ್ಕೆ ಹಾರಿ ಹೋಗಿದ್ದಾರೆ. ಗಂಡ ಟಾಮಿ ಹಾಗೂ ಪತ್ನಿ ಶ್ರೀನಿ ಟಾಮಿ ಎಂಬ ಈ ದಂಪತಿಗಳು ನೂರಾರು ಜನರಿಗೆ ಟೋಪಿ ಹಾಕಿ ವಿದೇಶಕ್ಕೆ ಹಾರಿದ್ದಾರೆ. 114 ಮೆಂಬರ್ಸ್ ಬಂದಿದ್ವಿ. ಅವ್ರ ಕಡೆಯಿಂದ ಒಂದು 40 ಕೋಟಿ ಮೇಲೆ ಅಮೌಂಟ್ ಇವರು ಮಿಸ್ಯೂಸ್ ಮಾಡಿದೆ ಅಂತ ಕಾಣಿಸ್ತಾ ಇದೆ. ನಾವು ಏನಂದ್ರೆ ಎಲ್ಲ ವಿಶ್ವಾಸ ಇರೋದಕ್ಕೆ ಮಾತ್ರ ಕೊಟ್ಟಿರೋದು ಅಮೌಂಟು. ತುಂಬ ಮಲಯಾಳೀಸು, ಆಮೇಲೆ ಕನ್ನಡಿಗರು ಮತ್ತು ತಮಿಳನ್ಸು ಎಲ್ಲರದು ಅಮೌಂಟ್ ಹೋಯ್ತು. ಈ ಅಕ್ಕಪಕ್ಕ ಇರೋದೆಲ್ಲ ಅಮೌಂಟು ತುಂಬ ಹಾಳು ಮಾಡಿದ್ದಾನೆ ಅವನು. ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫು ಟೋಮಿ ಅಂತ, ಟೋಮಿ ಎ ವರ್ಗೀಸ್ ಅಂತ ಅವ್ರದ್ದು ಹೆಸರು, ಮತ್ತು ಅವರು ಶೈನಿ, ಅವರಿಬ್ಬರು ಅವ್ರದ್ದು ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಇತ್ತು. ಚೀಟ್ ಫಂಡ್ ಹೆಸರಲ್ಲಿ ಒಂದಲ್ಲ ಎರಡಲ್ಲ 50 ಕೋಟಿಗೂ ಹೆಚ್ಚು ಹಣ ಲೂಟಿ ಮಾಡಿ ಇಡೀ ಕುಟುಂಬವೇ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ A&A ಎಂಬ ಚೀಟ್ ಫಂಡ್ ಕಂಪನಿ ಆರಂಭ ಮಾಡಿ ಅಧಿಕ ಬಡ್ಡಿ ಕೊಡ್ತೀವಿ, ಹೆಚ್ಚಿನ ರಿಟರ್ನ್ಸ್ ಕೊಡ್ತೀವಿ ಅಂತ ಜನರಿಗೆ ಕಲರ್ ಕಾಗೆ ಹಾರಿಸಿದ್ರು. ತಾವು ವಾಸವಿದ್ದ ಸ್ವಂತ ಮನೆ, ಕಾರು ಎಲ್ಲವನ್ನೂ ಮಾರಿ ಕೀನ್ಯಾ ದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ. ಇದೀಗ ಹಣ ಕಳೆದುಕೊಂಡಿರುವ ನೂರಾರು ಜನ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದೀಗ 50 ಕೋಟಿಗೂ ಹೆಚ್ಚು ಹಣ ಇರೋದ್ರಿಂದ ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ಲಾಸ್ಟ್ 1 year ಇಂದ ಅವರು ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಲೈಕ್ ಫಿಕ್ಸ್ಡ್ ಆಗಿ ಏನಾದ್ರೂ ಅಮೌಂಟ್ ಇದ್ರೆ ಕೊಡಿ, ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ 6 months ಪೀರಿಯಡ್ ಕೊಡಿ. ಸೊ ಎಲ್ಲರೂ ಮನೆ ಕಟ್ಟೋರು ರಿಜಿಸ್ಟ್ರೇಷನ್ ಎಲ್ಲ ಡಿಲೇ ಆಗಿರೋದ್ರಿಂದ ಆ ಥರ ಇಟ್ಕೊಂಡಿದ್ದೆಲ್ಲ ದುಡ್ಡು ಇವ್ರ ಹತ್ರ ಈ ಲಾಸ್ಟ್ ಒಂದು 1 year ಅಲ್ಲಿ ಫುಲ್ ಲೂಟಿ ಮಾಡಿಬಿಟ್ಟಿದ್ದಾರೆ. ಎಲ್ಲರ ಹತ್ರನೂ ಲೂಟಿ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಏನು ಇನ್ಫಾರ್ಮೇಶನ್ ಆ ಥರ ಏನು ಗೊತ್ತೇ ಇರಲಿಲ್ಲ. ಒಂದು 5-6 months ಇಂದಾನೆ ಸ್ವಲ್ಪ ಡಿಲೇಸ್ ಇತ್ತು, ಪೇಮೆಂಟಲ್ಲೆಲ್ಲ ಡಿಲೇಸ್ ಇತ್ತು. ಲೈಕ್ ನಮ್ಮ FD ಎಲ್ಲ ಕೇಳುವಾಗ ಅವ್ರು ಹೇಳ್ತಿದ್ರು ಸ್ವಲ್ಪ ಆಗತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇಷ್ಟು ಅಕ್ಕಪಕ್ಕ ಇರೋರ್ಗೂ ಕೂಡ ಅಷ್ಟು ಚೆನ್ನಾಗಿ ಹಂಗೆ ಗೊತ್ತಿರಲಿಲ್ಲ ಇವ್ರು ಈ ಥರ ಮಾಡ್ತಾರೆ ಅಂತ. ಇನ್ನು ತಮ್ಮ ಕಂಪನಿಯಲ್ಲಿ ಕೆಲಸಕ್ಕಿದ್ದವರಿಗೆ ನಮ್ಮ ತಂದೆಗೆ ಹುಷಾರಿಲ್ಲ, ಊರಿಗೆ ಹೋಗಬೇಕು ಅಂತ ಆಫೀಸ್ನಲ್ಲಿ ಹೇಳಿ ಎಸ್ಕೇಪ್ ಆಗಿದ್ದಾರೆ. ಅದೇನೇ ಇದ್ರೂ ಸಹ ಇಂತಹ ಕೃತ್ಯಗಳು ಪ್ರತಿದಿನ ನಡೀತಾ ಇದ್ರೂ ಸಹ ವಂಚನೆಗೆ ಒಳಗಾಗುವವರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.